ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈ ಮಡಿಕೆ ಏನು ಕಾಣಿಸ್ತಿದೆಯಲ್ಲ, ಇದಕ್ಕೆ ನಾನು ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವೈ ಬಿಕಾಸ್ ನಮ್ಮ ಕ್ಲೈಂಟ್ ಒಬ್ರದ್ದು ಈ ವೀಕ್ ಫೋಟೋ ಶೂಟ್ ಇತ್ತು. ಅವರು ಕೃಷ್ಣನ್ ಥೀಮ್ ಕೇಳಿರೋದ್ರಿಂದ ನನಗೆ ಮಡಿಕೆ ಎಲ್ಲೂ ಅಷ್ಟಾಗಿ ಸಿಗಲಿಲ್ಲ ಡಿಸೈನ್ ಮಾಡೋಕ್ಕೆ. ಅದಕ್ಕೆ ನಾನೇನು ಅಂದ್ಕೊಂಡೆ, ನಾನೇ ಪೇಂಟ್ ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಪೇಂಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡಿರೋ ಕಲರ್ ರೆಡ್ ಕಲರು. ನೋಡಿ, ಇವಾಗ ಮಡಿಕೆ ಈ ಥರ ಕಾಣಿಸ್ತಿದೆ. ಇವಾಗ ನಾನು ಅದ್ರ ಮೇಲೆ ವೈಟ್ ಬಾರ್ಡ್ರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಗ್ರೀನ್ ಕಲರ್ ಡಿಸೈನ್ ಮೇಲೆ ಇವಾಗ ವೈಟ್ ಕಲರ್ ಬಾರ್ಡ್ರ್ ಹಾಕಿ ಕೂಡ ನಾನು ಇಟ್ಟಿದ್ದೀನಿ. ನಾನು ನಾಳೆ ಬೆಳಗ್ಗೆ ನಿಮಗೆ ಸಿಗ್ತೀನಿ. ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನನಗೆ ಬೇಕಾದಷ್ಟು ಕೆಲಸಗಳಿದೆ. ಲಕ್ಷ್ಮೀ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕು, ಆಮೇಲೆ ಫೋಟೋಶೂಟ್ ನೆಕ್ಸ್ಟ್ ವೀಕ್. ಲಕ್ಷ್ಮೀ ಹಬ್ಬ ಆಗಿದ್ದು ಒಂದು ದಿವಸ ಆದಮೇಲೆ ಫೋಟೋಶೂಟ್ ಇದೆ, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ನಾನು ನೆನ್ನೆ ರಾತ್ರಿಯಿಂದ ಬಿಂದಿಗೆ ಅಂದರೆ ಕೃಷ್ಣಂದು ಬೆಣ್ಣೆ ಬಿಂದಿಗೆ ಬರುತ್ತಲ್ಲ, ಅದನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಫ್ಲೂಟ್ ರೆಡಿ ಮಾಡಬೇಕು. ಎಷ್ಟು ಕೆಲಸ ಇದೆ ಅಂದರೆ ಅಪ್ಪ ದೇವರೇ, ಇವಾಗ ಅದನ್ನೆಲ್ಲ ಮುಗಿಸ್ಬೇಕು. ನೆನ್ನೆ ನೈಟ್ ನಾನು 1 o'clock ಕುತ್ಕೊಂಡು ಆ ಬಿಂದಿಗೆಗೆ ಪೇಂಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ನಾನು ಸ್ಟೋನ್ ವರ್ಕ್ ಮಾಡಬೇಕು. ಹಾಗೆ ಫ್ಲೂಟಿಗೆ ಒಂದು ಡಿಸೈನ್ ಮಾಡಬೇಕು. ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನಂತಂದರೆ, ನಾನು ನಿನ್ನೆ ಝುಡಿಯೋಗೆ ಹೋಗಿದ್ನಲ್ಲ, ಝುಡಿಯೋ ಸೇಲ್ ಅಷ್ಟಕ್ಕಷ್ಟೇ ಇತ್ತು, ಅಷ್ಟೇನಿರಲಿಲ್ಲ. ಝುಡಿಯೋಯಿಂದ ನಾನು ಏನೇನು ತೊಗೊಂಬಂದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ನೆಕ್ಸ್ಟ್ ಮಿನಿಟಲ್ಲಿ ಸಿಗ್ತೀನಿ. ನೋಡಿ, ಇವಾಗ ಬಿಂದಿಗೆಗೆ ನಾನು ಸ್ಮಾಲ್ ಸ್ಟೋನ್ಸ್ ಯೂಸ್ ಮಾಡಿ ಮತ್ತು ಅದು ಲೇಸ್ ಯೂಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಕಂಪ್ಲೀಟ್ ಲುಕ್ಕು ಬಿಂದಿಗೆದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಬಿಂದಿಗೆ ರೆಡಿ ಮಾಡಿದ್ದೀನಿ. ಈ ಥರ ಇದೆ ನೋಡಿ, ಚೆನ್ನಾಗಿದೆಯಾ? ಇವಾಗ ನನಗೆ ಒಂದು ಫ್ಲೂಟ್ ಮಾಡಬೇಕು, ಅಂದರೆ ಕೊಳಲು. ಆ ಕೊಳಲು ಮಾಡೋಕ್ಕೆ ಒಂದು ಕೊಳಲು ತಗೊಳ್ಳೋಣ ಅಂತಂದರೆ ಆನ್ಲೈನಲ್ಲಿ ಗೊತ್ತಲ್ಲ ಯಪ್ಪ, ಒಂದು ದಿವಸಕ್ಕೆ ಇವತ್ತು ಬುಕ್ ಮಾಡಿದ್ರೆ 1 ವಾರ 2 ವಾರ ತೊಗೊಳುತ್ತೆ ಬರೋಕ್ಕೆ. ಅದಕ್ಕೆ ನಾನು ಇವಾಗ ಏನು ಅಂದ್ಕೊಂಡೆ ಅಂತಂದರೆ, ಯಾವುದಾದ್ರೂ ಒಂದು ರೌಂಡ್ ಪೀಸ್ ಬರುತ್ತಲ್ಲ, ಅದ್ರಲ್ಲಿ ಮಾಡೋಣ ಅಂತಂದರೆ ಆ ಪೀಸ್ ಸಿಗ್ತಾಯಿಲ್ಲ. ನಮ್ಮ ಮನೇಲಿತ್ತು, ಅದು ಏನಾಯಿತೋ ಗೊತ್ತಿಲ್ಲ. ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ, ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಅದು ಬ್ಯಾಂಗಲ್ ಸ್ಟೋರ್ಗಳಂತೂ ಇಲ್ಲವೇ ಇಲ್ಲ, ಎಲ್ಲೋ ನನ್ನ ಕಡೆ ಇರುತ್ತೆ ಅಷ್ಟೇ, ಎಲ್ಲೂ ಇರೋದಿಲ್ಲ. ನನಗೊಂದು ಫ್ಲೂಟ್ ಸಿಕ್ತು, ಪ್ಲಾಸ್ಟಿಕ್ದು. ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬ್ಲೂ ಕಲರಲ್ಲಿ. ಏನಾದರೂ ಒಂದು ಮಾಡ್ತಾ ಇರಬೇಕು ಫ್ರೆಂಡ್ಸ್ ಲೈಫಲ್ಲಿ. ಗೊತ್ತಿಲ್ಲ ಎಷ್ಟು ದಿವಸ ಬದುಕಿರ್ತೀವಿ ಅಂತ. ಅಟ್ಲೀಸ್ಟ್ ಬದುಕಿರೋವರೆಗೂ, ಶಕ್ತಿ ಇರೋವರೆಗೂ ದುಡ್ದು ಆಮೇಲೆ ಕೂತು ತಿನ್ನಬೇಕಲ್ವಾ. ಫಸ್ಟೇ ಇರೋದನ್ನ ತಿನ್ಕೊಂಡು ಆಮೇಲೆ ವಯಸ್ಸಾದ್ಮೇಲೆ ಅಪ್ಪ, ನಾವು ನೋಡಿದ್ದೀವಲ್ಲ ರೋಡಲ್ಲಿ, ನಿಜವಾಗ್ಲೂ ಎಷ್ಟೊಂದು ಜನ ತಂದೆ ತಾಯಿಗಳು ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ದುಡಿತಾರೆ, ಲಾಸ್ಟಲ್ಲಿ ಮಕ್ಳಿಗೆ ಆಸ್ತಿ ಬರೀತಾರೆ. ಆಮೇಲೆ ನೋಡಿದ್ರೆ ಮಕ್ಕಳೇ ಅವ್ರನ್ನ ಬೀದಿ ಪಾಲು ಮಾಡಿಬಿಡ್ತಾರೆ. ಆ ಥರ ಪರಿಸ್ಥಿತಿ ಮಾಡ್ಕೋಬಾರ್ದು. ನಾವು ಫಸ್ಟ್ ದುಡಿದು ನಮಗಂತ ಸೇವಿಂಗ್ಸ್ ಎತ್ತಿಡ್ಕೋಬೇಕು. ಮಕ್ಳದ್ದು ಬಿಡಿ, ಅವ್ರ ಜನ್ರೇಷನ್ ಅವ್ರು ನೋಡ್ಕೊತಾರೆ, ನಾವು ಮಾಡೋದಂತೂ ಮಾಡಬೇಕಷ್ಟೇ. ಆದರೆ ಯೂತ್ಸ್ ಆಗಿ ನಾವುಗಳು ರಜಾ ಬಂದಿದ್ದ ತಕ್ಷಣ ಮಲ್ಕೊಳ್ಳೋದು, ರಜಾ ಇದ್ದರೆ ಸಾಕು ಮಲ್ಕೊಳ್ಳೋದು, ಟೈಮ್ ಸಿಕ್ಕಿದ್ರೆ ಮಲ್ಕೊಳ್ಳೋದು, ಅದು ಮಾಡ್ತಾಯಿದ್ರೆ ಚೆನ್ನಾಗಿರೋದಿಲ್ಲ. ಆಮೇಲೆ ನಾನು ಅಷ್ಟೇ, ನಾನು ಮಾಡಿಲ್ಲ, ತುಂಬ ವೇಸ್ಟ್ ಮಾಡಿದ್ದೀನಿ ಬಿಡಿ ಟೈಮ್ ಲೈಫಲ್ಲಿ. ಆಲ್ರೆಡಿ 25 years ಇವಾಗ ತುಂಬ ಟೈಮ್ ವೇಸ್ಟ್ ಮಾಡಿದ್ದೀನಿ. ಇವಾಗ ಬುದ್ಧಿ ಬಂದಿದೆ, ಟೈಮ್ ವೇಸ್ಟ್ ಮಾಡಬಾರ್ದು, ಏನಾದರೂ ಒಂದು ಜೀವನದಲ್ಲಿ ಮಾಡಬೇಕಂದ್ರೆ. ಮೊದಲಿಂದ ಇತ್ತು ಫ್ರೆಂಡ್ಸ್, ನನಗೆ ಏನಾದರೂ ನನ್ನ ಜೀವನದಲ್ಲಿ ಸಾಧಿಸ್ಬೇಕು, ಏನಾದರೂ ಆಗಲಿ ಸಾಧಿಸ್ಬೇಕು, ಯಾವ ಫೀಲ್ಡಲ್ಲಾದರೂ ಓಕೆ, ಅಂದರೆ ಒಳ್ಳೆತನದಲ್ಲಿ ಏನಾದರೂ ಸಾಧಿಸ್ಬೇಕಂತ ಮುಂಚೆ ಇತ್ತಾದರೆ ಮನಿ ಪ್ರಾಬ್ಲಮ್, ಎಲ್ಲರಿಗೂ ಮನಿ ಪ್ರಾಬ್ಲಮ್ ಎಲ್ರಿಗೂ ಇರುತ್ತೆ. ನಾನೊಬ್ಬಳಿಗೆ ಅಲ್ಲ, ಎಲ್ರಿಗೂ ಇರುತ್ತೆ. ಏನಾದರೂ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂದರೆ, ಆದರೆ ಮ್ಯಾಟ್ರ್ ಆಗೋದು ದುಡ್ಡೇ ಅಲ್ವಾ. ದುಡ್ಡಿದ್ದರೆ ನಾವೇನಾದರೂ ಮಾಡ್ಬೋದು. ಇವಾಗ ಆ ದುಡ್ಡು, ಆ ದೇವರು ಸ್ವಲ್ಪ ನಮಗೆ ಕೈಲಾದಷ್ಟಂತೂ ನಾವು ಮಾಡ್ಕೊಳ್ಳೋಷ್ಟಂತೂ, ನಾವು ನಮ್ಮ ಮೇಲೆ ಬರೋಷ್ಟಂತೂ ನಮಗೆ ಹೆಲ್ಪ್ ಮಾಡೋಕ್ಕೆ ಕೆಲವೊಂದು ದಾರಿಗಳನ್ನ ಇಟ್ಟಿದ್ದಾನೆ. ಅದಕ್ಕೆ ನನಗೆ ಖುಷಿ ಅಷ್ಟೇ. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿರೋದು ಇದನ್ನೆಲ್ಲ. ಇಲ್ಲಾಂದರೆ ನಾನು ನಿಜವಾಗ್ಲೂ ಮಾಡೋಕ್ಕಾಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಂತೂ ತುಂಬ ಆಸೆ ಇತ್ತು ನನಗೆ, ಏನೇನಾದರೂ ಮಾಡಬೇಕು ಅಂತ. ನೋಡಿ, ಇದನ್ನು ಮಾಡಿಕೊಂಡೆ. ಏನೇನಾದರೂ ಮಾಡಬೇಕಂತ ತುಂಬ ಆಸೆ ಇತ್ತು, ಆದರೆ ಕನಸಾಗೆ ಉಳಿದಿತ್ತು. ಇವಾಗ ಆ ಥರ ಆಗೋಗಿ ಬಿಡೋದಿಲ್ಲ. ಕನಸು ಯಾವತ್ತಿದ್ರೂ ನನಸಾಗಲೇಬೇಕು. ಇವತ್ತಲ್ಲ ನಾಳೆ ಆಗುತ್ತೆ, ಆದರೆ ನಾವು ಕಷ್ಟಪಡೋದು ಬಿಡಬಾರ್ದು ಅಷ್ಟೇ. ಏನೇ ಆಗಲಿ ನಾನು ಮುಂದೆ ಬರ್ತೀನಿ ಅನ್ನೋದು ಮನಸ್ಸಲ್ಲಿದ್ದರೆ
ಏನಾದರೂ ಆಗಲಿ ತುಂಬ ಬೇಕಾದ ಜನ ಇರ್ತಾರೆ ಫ್ರೆಂಡ್ಸ್ ತುಳಿಯೋಕ್ಕೆ. ಎಷ್ಟು ಜನ ಅಂತಂದರೆ ಅಪ್ಪ ಕಾಯ್ತಾ ಇರ್ತಾರೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವೇನಾದ್ರು ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಹೇಳಿ, ಅವ್ರ ಮುಖಗಳು ನೋಡೋಕ್ಕಾಗಲ್ಲ, ಹಂಗಾಗೋಗುತ್ತೆ. ಅಲ್ಲೇ ಗೊತ್ತಾಗೋಗುತ್ತೆ, ಅಟ್ಟಂತ ರಿಯಾಕ್ಷನಲ್ಲೇ ಗೊತ್ತಾಗುತ್ತೆ ಅವರು ಮುಖ ಹೆಂಗಿದ್ದು ಯಾವ ಥರ ಚೇಂಜ್ ಆಗುತ್ತೆ ಅಂತ. ನಾನು ಅದನ್ನು ಫೇಸ್ ಮಾಡಿದ್ದೀನಿ. ಅಂದರೆ ಏನು ನಂದೇನು ಅಷ್ಟು ದೊಡ್ಡ ಬಿಸ್ನೆಸ್ ಅಲ್ಲ, ಇವಾಗ ಸ್ಟಾರ್ಟ್ ಮಾಡಿರೋದಲ್ವಾ, ಗೊತ್ತಾಗ್ತಾ ಇದೆ. ಆದರೆ ನನ್ನ ಜೊತೆ ಅಷ್ಟು ಶತ್ರುಗಳಿಲ್ಲ ಫ್ರೆಂಡ್ಸ್. ಅಂದರೆ ಕೆಲವರು ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಸಪೋರ್ಟಿವ್ ಆಗೇ ಇದ್ದಾರೆ. ಏನಾದರೂ ಆಗಲಿ ಮಾಡು, ತೊಂದರೆ ಏನಿಲ್ಲ ಮಾಡಿ. ಯಾರು ಹೊಟ್ಟೆ ಹುರ್ಕೊಳ್ಳೋ ಅಂಥ ಫ್ರೆಂಡ್ಸು ಯಾರೂ ಇಲ್ಲ. ಇದ್ರೂ ಅಷ್ಟೊಂದೇನು ಹುರ್ಕೊಳ್ಳಲ್ಲ, ಅಂದರೆ ಹುರ್ಕೊಳ್ಳಲ್ಲ. ನಾನಂಥ ಫ್ರೆಂಡ್ಸ್ನ ಇಟ್ಕೊಂಡಿಲ್ಲ ಬಿಡಿ. ಹೊಟ್ಟೆ ಹುರ್ಕೊಂಡು ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆನೇ ಬತ್ತಿ ಇಡ್ತಾರಲ್ಲ ಅಂಥ ಫ್ರೆಂಡ್ಸ್ನ ನಾನಂತೂ ಇಟ್ಕೊಂಡಿಲ್ಲ. ಅಲ್ಲೇ ಕಟ್ ಮಾಡಾಕ್ಬಿಡ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಲವ್. ಅಬ್ಬಾ ಲವ್ ವಿಷಯ ಬಂದರೆ ನಿಜವಾಗ್ಲೂ ಮಾಡೋಕ್ಕೆ ಹೋಗ್ಬಾರ್ದು ಲವ್ನ. ಏನಕ್ಕೆ ಅಂತಂದರೆ ಟೈಮ್ ವೇಸ್ಟ್ ಮಾಡ್ಕೊಂಬಿಡ್ತೀವಿ ನಾವು ಅಷ್ಟೇ. ಮನೇಲಿ ತೋರಿಸಿದ ಹುಡುಗನ್ನ ನೋಡಿ ಮದುವೆ ಆದರೆ ಅದೊಂಥರ ನೆಮ್ಮದಿ. ನನಗೂ ಇಷ್ಟ ಲವ್ ಮ್ಯಾರೇಜ್ ಅಂದರೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಹಣೆಯಲ್ಲಿ ಬರ್ದಿರಬೇಕಲ್ಲ. ಬರ್ದಿಲ್ಲ ಅಂದರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಲವ್ ಮ್ಯಾರೇಜ್ ಆದರೆ ನಮ್ಗೆ ಅವ್ರ ಬಗ್ಗೆ ಗೊತ್ತಿರುತ್ತೆ, ಪ್ರತಿಯೊಂದು ಅವ್ರ ಫ್ಲಾಸ್ ಎಲ್ಲ ಗೊತ್ತಿರುತ್ತೆ. ಅಂದರೆ ತಪ್ಪುಗಳು ಅಂದರೆ ಅವ್ರದ್ದು ಏನೇನೆಲ್ಲ ನೆಗೆಟಿವಿಟಿ ಇದೆ, ಪಾಸಿಟಿವಿಟಿ ಇದೆ ಎಲ್ಲ ಗೊತ್ತಾಗುತ್ತೆ. ಆದರೆ ಈ ಅರೇಂಜ್ ಮ್ಯಾರೇಜಲ್ಲಿ ಗೊತ್ತಾಗೋದಿಲ್ಲ. ತುಂಬ ಕಷ್ಟ ಅಲ್ವಾ ಅರೇಂಜ್ ಮ್ಯಾರೇಜು. ಅಂದರೆ ಏನೂ ಗೊತ್ತಾಗಲ್ಲ ನಮಗೆ ಅವ್ರ ಬಗ್ಗೆ, ಅದೇ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಗೊತ್ತಾದರೆ ಓಕೆ, ಏನೂ ಗೊತ್ತಾಗಲ್ವಲ್ಲ, ಅದೇ ಅರ್ಧ ಪ್ರಾಬ್ಲಮ್ ಆಗೋಗುತ್ತೆ. ಇವಾಗ ನೋಡಿ, ಇದು ನಾನು ರೆಡಿ ಮಾಡಿಕೊಂಡೆ. ನಾನು ಇದನ್ನು ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ದುಡ್ಡು ಕೊಟ್ಟು, ದುಡ್ಡು ಬಿಡಿ, ದುಡ್ಡೇನು ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಾವು ಕೈಯಲ್ಲಿ ಮಾಡಿದಾಗ ಖುಷಿ ಇರುತ್ತಲ್ಲ, ಆ ಖುಷಿನೇ ಬೇರೆ ಅಲ್ವಾ. ನಂಗೆ ನಿಜವಾಗ್ಲೂ ಎಷ್ಟೋ ಸತಿ ಅನಿಸುತ್ತೆ, ನಾವು ಮಾಡಿದಾಗ ಬೇರೆಯವ್ರು ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡಿದಾಗ ಆ ಖುಷಿ ಇರುತ್ತಲ್ಲ, ಆ ಖುಷಿನೇ ಬೇರೆ ಬಿಡಿ. ಕೆಲವರೆಲ್ಲ ಅಪ್ರಿಷಿಯೇಟ್ ಮಾಡಲ್ಲ ಬಿಡಿ. ಏನಕ್ಕೆ ಅಂತಂದರೆ ಅವರಂಥ ಮನಸ್ಥಿತಿನೇ ಇರೋದಿಲ್ಲ ಬಿಡಿ. ಪಾಸಿಟಿವ್ ಆಗಿರೋಣ, ನೆಗೆಟಿವಿಟಿ ಬೇಡ. ಆದರೆ ಇವಾಗ ನನ್ನ ಮೈಂಡಲ್ಲಿ ಜಾಸ್ತಿ ನೆಗೆಟಿವಿಟಿನೇ ಬರ್ತಾಯಿದೆ. ಏನಕ್ಕಂತ ಗೊತ್ತಾ, ಫಸ್ಟು ತುಂಬ ಪಾಸಿಟಿವ್ ಆಗಿದ್ದೆ. ಅದಾಗಲ್ವಾ, ಯಾಕಾಗಲ್ಲ, ನೀವು ಪಾಸಿಟಿವ್ ಆಗಿ ಅನ್ಕೋ, ಆಗುತ್ತೆ ಆ ಥರ ಅಂತ ಇದ್ದೆ. ಆದರೆ ಇವಾಗ ಎಷ್ಟು ನೆಗೆಟಿವಿಟಿ ಬಂದ್ಬಿಟ್ಟಿದೆ ನನಗೆ ಅಂತಂದರೆ ಬಿಡಿ. ಇವಾಗ ಅದೆಲ್ಲ ಯಾಕೆ. ಮತ್ತು ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಲೈಫ್ ಹೇಗಿದೆ, ಅಟ್ಲೀಸ್ಟ್ ಕಮೆಂಟ್ ಮಾಡಿ. ನಾನು ಬರ್ತಿರೋ ವೀಡಿಯೋಸ್ ಚೆನ್ನಾಗಿದೆಯಾ ಅಷ್ಟು ಸಾಕು. ಲೈಕ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕಮೆಂಟ್ ಮಾಡಿ ಹೇಳಿ. ಏನಕ್ಕೆ ಅಂತಂದರೆ ಈ ಯೂಟ್ಯೂಬಲ್ಲಿ ಇವಾಗ ಲೈಕ್ಸು ಕಮೆಂಟೆಲ್ಲ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗುತ್ತಲ್ಲ. ಯೂಟ್ಯೂಬಲ್ಲಿ ಲೈಕ್ಸ್ ಯಾರು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲಪ್ಪ. ಅದು ಅದು ಯಾವ ಆಪ್ಷನ್ ಇದೆಯೋ ನನಗಂತೂ ಗೊತ್ತಿಲ್ಲ. ಕಮೆಂಟ್ ಗೊತ್ತಾಗುತ್ತೆ ಬಿಡಿ, ಲೈಕ್ಸ್ ಅಂತೂ ಗೊತ್ತಾಗೋದೇ ಇಲ್ಲ ನನಗೆ. ಅದು ಯಾರು ಮಾಡ್ತಿದ್ದಾರೋ ಏನೋ, ಅದಕ್ಕೆ ನಾನು ಕಮೆಂಟ್ ಮಾಡಿ ಅಂತ ಅಂತೀವದು. ನಿಮ್ಮ ಇಷ್ಟ ಬಿಡಿ. ನಿಮ್ಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ಏನು ಫೋರ್ಸ್ ಇಲ್ಲ. ಇವಾಗ ನೋಡಿ, ನಾನು ಈ ನವಿಲುಗರಿಗಳಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಈ ನವಿಲುಗರಿಗಳನ್ನ ನಾನು ಅದಕ್ಕೆ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೇಸ್ಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ವೇಸ್ಟ್ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತಲ್ಲ. ನೋಡೋಣ. ಇದು ಕೊಳಲು ಕೃಷ್ಣನಿಗೆ. ಇದು ಪ್ಲಾಸ್ಟಿಕ್ ಕೊಳಲು. ನಾನು ಅದನ್ನು ಈ ಥರ ಮಾಡಿದ್ದೀನಿ, ಪೇಪರ್ ಹಾಕಿ. ಇದು ಬಿಂದಿಗೆ, ಆವಾಗಲೇ ನೋಡಿದ್ರಲ್ಲ ನೀವು, ಇದು ಬಿಂದಿಗೆ. ಇದೆಲ್ಲ ನಾನೇ ಮಾಡಿರೋದು. ಅಂದರೆ ಈ ಬಿಂದಿಗೆನ ಆಂಟಿ ಕೊಟ್ಟಿದ್ದು ಅಂತಂದರೆ ಮಡಿಕೆ ಕೊಟ್ಟಿದ್ದು. ನಾನು ಇದಕ್ಕೆ ಪೇಂಟ್ ಮಾಡಿದೆ. ಇದು ಓಸಿ ದುಡ್ಡು. ಇದೆಲ್ಲ ಓಸಿದು ನಾವು ಅಮ್ಮಿ ಅಂಗಡಿದು. ಅಂದರೆ ಓಸಿ ಅಂದರೆ ನಾವು ಅಮ್ಮಿಯಿಂದ ನನಗೆ ಓಸಿ ಅಷ್ಟೇ. ನಾವು ಅಮ್ಮಿಗಂತೂ ಇದು ದುಡ್ಡಿಗೆ ಸಿಕ್ಕಿರೋದು. ನೆಕ್ಸ್ಟು ಇದು ಪಾಪು ತಲೆ ಹಿಂದೆ ಇಡೋಕ್ಕೆ. ಹೇಗಿದೆ, ಚೆನ್ನಾಗಿದೆಯಾ? ನನಗಂತೂ ಇಷ್ಟ ಆಯಿತು. ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಯಿತು ಫ್ರೆಂಡ್ಸ್, ನಿಜವಾಗ್ಲೂ. ಯಪ್ಪ, ಇವಾಗ ನಿಮಗೆ ಮನೆ ತೋರಿಸ್ಬಿಟ್ರೆ ಅಪ್ಪ ನೋಡಿ, ತಾಳಿ ತೋರಿಸ್ತೀನಿ ಮನೆ ಹೇಗೆ ಮಾಡಿದ್ದೀನಿ. ಎಷ್ಟು ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಧೂಳು ಹೊಡಿಬೇಕು, ಕ್ಲೀನ್ ಮಾಡಬೇಕು. ಯಾವಾಗ ಮಾಡೋದು ಗೊತ್ತಿಲ್ಲ. ತೋರಿಸ್ತೀನಿ ರೀ ನಿಮಗೆ ಹೇಗೆ ಅಂದ್ಕೊಂಡಿದ್ದೀನಿ ಅಂತ. ಇದೆಲ್ಲ ಇವಾಗ ಧೂಳು ಹೊಡೆದು ಕ್ಲೀನ್ ಮಾಡಬೇಕು. ನೋಡಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಮಾತ್ರ. ಇವಾಗೆಲ್ಲ ಮಾಡಬೇಕು, ಕ್ಲೀನ್ ಮಾಡಿ. ಇವಾಗ ನಾನು ಊಟ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡೋಣ
ಅಂತ ಅಂದರೆ ನಿಜವಾಗ್ಲೂ ಇಂಟ್ರೆಸ್ಟ್ ಬರ್ತಾಯಿಲ್ಲ ಫ್ರೆಂಡ್ಸ್. ಯಪ್ಪಾ ನಂಗೆ ಮನೆ ನೋಡಿದ್ರೇ ಒಂಥರ ದೇವರ ಎಲ್ಲರೂ ಹೋಗ್ಬಿಡ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಅನಿಸ್ತಿದೆ. ಎಷ್ಟು ಗಲೀಜಾಗಿದೆ ನೋಡಿ, ಎಲ್ಲ ನಾನೇ ಕಿತ್ತಾಕ್ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೇ, ಮನೆ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ಇಂಟ್ರೆಸ್ಟ್ ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಜೋಶ್, ಮನೆ ಕ್ಲೀನ್ ಮಾಡಿಬಿಡೋಣ ಫುಲ್ಲು ಕ್ಲೀನಾಗಿರುತ್ತೆ ಅಂತ. ಎಲ್ಲ ತೆಗ್ದು ಹಿಂಗೆ ಬಿಸಾಕ್ಬಿಟ್ರೆ ಜೋಶೇ ಆಫ್ ಆಗೋಗುತ್ತೆ. ನೋಡಿ ಫೈನಲ್ ಲುಕ್ಕು ಬಿಂದಿಗೆದು ಮತ್ತು ಕೊಳಲಿಂದು. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.